ಮೊದಲನೇದಾಗಿ ಜೈ ಭೀಮ್ ವಂದನೆಗಳನ್ನು ಹೇಳುತ್ತಾ, ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಉಡ್ಚಣ ಗ್ರಾಮದಲ್ಲಿ ಶ್ರೀ ಹುಚ್ಚೇಶ್ವರ ಮಹಾತ್ಮೆ ನಾಟಕ ನೋಡಲು ನಮ್ಮ ಕಲಾವಿದರ ಒಂದು ಹಿರಿಯ ಕಲಾವಿದರ ಒಂದು ಆಶಯ ಮೇರೆಗೆ ಶಾಂತಯ್ಯ ಮಠಪತಿ ಅವರು ನಮಗೆ ಕರ್ಕೊಂಡು ಬಂದು ಅವರು ಮನೆಯಲ್ಲಿ ಎಲ್ಲ ಅತಿಥಿ ಸತ್ಕಾರ ಮಾಡಿ ನಮ್ಮ DSS ರಾಜ್ಯ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಶಿವಶರಣಪ್ಪಣ್ಣ ವಾಡಿ ಅವರು ಮತ್ತು ಕಲಬುರಗಿ ಜಿಲ್ಲೆಯ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಕಾಶಿನಾಥ್ ಶೆಳ್ಳಿಗೆ ಅವರು, ನಾನು ಶರಣು S ನಾಟೇಕರ್ ಯಾದಗಿರಿ ಜಿಲ್ಲಾ ಸಂಚಾಲಕರು, ನನ್ನ ಆತ್ಮೀಯ ತಮ್ಮನವರಾಗಿರ್ತಕ್ಕಂಥ ದಿಲೀಪ್ ಕುಮಾರ್ ಕಿರಸೋಳಗಿ ಕಲಬುರಗಿ ಜಿಲ್ಲಾ ಸಂಘಟನಾ ಸಂಚಾಲಕರು, ಇವತ್ತು ನಾವು ಎಲ್ಲ ಗೆಳೆಯರು ಬಂದು ಈ ಉಡ್ಚಣ ಗ್ರಾಮದಲ್ಲಿ ಹುಚ್ಚೇಶ್ವರ ಮಹಿಮೆ ನಾಟಕ ಬಹಳ ಅದ್ಭುತವಾಗಿ ನಮ್ಮ ಎಲ್ಲ ಅಣ್ಣ ತಮ್ಮಂದಿರು ಸಮಾಜದ ಬಂಧುಗಳು ಬಹಳ ಒಳ್ಳೆಯ ರೀತಿಯಲ್ಲಿ ಒಂದು ನಾಟಕ ಪ್ರದರ್ಶನ ಮಾಡಿದರು. ಆ ಒಂದು ನಾಟಕ ನಮಗೆ ಬಹಳ ಒಂದು ಮನಸ್ಸಿಗೆ ತೃಪ್ತಿ ಕೊಟ್ಟಿತ್ತು. ಒಂದು ಶರಣರ ಮಹಾತ್ಮೆ, ನಮ್ಮದ್ರಾಗನ ಇಂಥ ಶರಣರು, ನಮ್ಮ ಸಮಾಜದಾಗನ ಇಂಥ ಶರಣರು ಇದ್ದದ್ದು ನಮ್ಗೆ ಗೊತ್ತಿದ್ದಿಲ್ಲ. ಇವತ್ತು ನಾವು ನಾಟಕದ ಮುಖಾಂತರ ಇವತ್ತು ನಾವು ಅದು ನಮ್ಮ ಜೈ ಭೀಮ್ ಸಮಾಜದಲ್ಲಿ ಇರ್ತಕ್ಕಂಥ ಹುಚ್ಚೇಶ್ವರ ಗುರುಗಳು ಇವತ್ತು ನಮಗೊಂದು ಒಳ್ಳೆಯ ಒಂದು ದರ್ಶನ, ಒಂದು ಪವಾಡವನ್ನು ನಾವು ನೋಡಿದ್ದೇವೆ ನಾಟಕ ರೂಪದಲ್ಲಿ. ಮತ್ತು ಈಗ ಬೆಳಗಿನ ಜಾವ 5-6 ಗಂಟೆ ಸುಮಾರು ಆಗ್ತದೆ. ಈ ಉಡ್ಚಣ್ಣು ಮತ್ತು ಈ ಇಂಡಿ ತಾಲೂಕಿನ ಒಂದು ಭೀಮಾ ನದಿ ಬ್ರಿಡ್ಜಿನ ಮೇಲೆ ಸೂರ್ಯೋದಯ ಆಗುವ ಸಮಯದಲ್ಲಿ ಇವತ್ತು ನಾವು ಎಲ್ಲರೂ ಸೇರಿ ಒಂದು ವಿಡಿಯೋ ಮಾಡುವ ಮುಖಾಂತರ ತಮಗೆ ನಾವು ಕಳಿಸ್ಕೊಡ್ತಾ ಇದ್ದೀವಿ. ನಮ್ಮೆಲ್ಲರ ವತಿಯಿಂದ ಮತ್ತೆ ಈ ಉಡ್ಚಣ ಗ್ರಾಮದಲ್ಲಿ ಇನ್ನು ನಮ್ಮವರು ಹೆಚ್ಚು ನಾಟಕ ಆಡ್ಲಿ, ಅವರು ಇಲ್ಲಿ ಒಳ್ಳೆ ಕಲಾವಿದರಿದ್ದಾರೆ, ಅವರಿಗೆ ನಾವು ಕೂಡ ಪ್ರೋತ್ಸಾಹ ನೀಡ್ತೀವಿ. ಮುಂದೆ ಬರ್ತಕ್ಕಂಥ ಎಲ್ಲ ನಾಟಕಗಳಿಗೂ ನಾವು ಬರ್ತೀವಿ ಅಂತ ಹೇಳುತ್ತಾ, ನೀವು ಕೂಡ ಈ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಆ ಉಡ್ಚಣ ಕಲಾವಿದರಿಗೆ ಮತ್ತು ನಮ್ಮ ಗುರುಗಳಾಗಿರ್ತಕ್ಕಂಥ ಶಾಂತಯ್ಯ ಮಠಪತಿ ಅವರು ಬಹುದೊಡ್ಡ ಕಲಾಕಾರರು, ಬಹುರೂಪಿಗಳು ಮತ್ತು ಒಳ್ಳೆ ಹಾಡುಗಾರರು, ನಿರ್ದೇಶಕರು, ಸಾಕ್ಷರತಾ ನಿರ್ದೇಶಕರಾಗಿ ಇವತ್ತು ಇಡೀ ಕರ್ನಾಟಕ ತುಂಬ ಎಲ್ಲ ಕಡೆಗೆ ಅವ್ರದ್ದೇ ಅಂತಂದು ಹೆಸರು ಮಾಡಿದ್ದಾರೆ. ಇವತ್ತು ವಿಶೇಷವಾಗಿ ಅವರಿಗೆ ನಾವು ನಮ್ಮ ಗೆಳೆಯರ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಉಡ್ಚಣ ಗ್ರಾಮಕ್ಕೆ ಬರ್ಬೇಕಾದ್ರೆ ಮೂಲ ಕಾರಣ ಅವರೇ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ, ನಮ್ಮ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ದೋರ್ನಹಳ್ಳಿ ಸುಭಾಷ್ ದೋರ್ನಹಳ್ಳಿ ನಮ್ಮ ಭಾಗದ ಖ್ಯಾತ ಡೋಲಕ್ ಮಾಸ್ಟರ್ ಅವರು ಇವತ್ತು ಸುಮಾರು ಅಂದ್ರೆ 15-20 ವರ್ಷಗಳಿಂದ ಈ ಉಡ್ಚಣ ಗ್ರಾಮದಲ್ಲಿ ಡೋಲಕ್ ಸಂಗೀತ ಸೇವೆ ಮಾಡ್ತಾ ಬರ್ತಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಗೆಳೆಯರ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.